ನಮ್ಮನೇಲಿ ನಮ್ಮ ಮಮ್ಮಿ ಮಾಡೋ ಸ್ಪೆಷಲ್ ಚಟ್ನಿ ಇದು. ಇದನ್ನು ಕಂಡ್ರೆ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ. ತುಂಬ ರುಚಿಯಾಗಿರುತ್ತೆ, ಮಾಡೋದು ತುಂಬ ಸಿಂಪಲ್ಲು, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ಥರ ಚಟ್ನಿ ಮಾಡಿದ್ರೆ 4 ತಿನ್ನೋರು ಇನ್ನೊಂದು 2 ಜಾಸ್ತಿ ರೊಟ್ಟಿ ತಿಂತಾರೆ ಪಕ್ಕ. ಮೊದಲಿಗೆ 2 ಬದನೆಕಾಯಿನ ತಗೊಂಡು ಮಧ್ಯದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಅದರೊಳಗಡೆ ಹುಳ ಇರುತ್ತೆ, ಸೊ ಒಂದು ಸಲ ಚೆಕ್ ಮಾಡ್ಕೊಂಬಿಟ್ರೆ ಒಳ್ಳೆಯದು ಅಂತ ಹೇಳಿ. ನಂತರ ಒಂದು 3-4 ಚಮಚ ಆಗುವಷ್ಟು ಅಗಸೆ ಬೀಜನ ಈ ಥರ ಚಟಪಟ ಅಂತ ಸಿಡಿಯೋವರೆಗೂ ಚೆನ್ನಾಗಿ ಹುರಿದು ತೆಗೆದಿಟ್ಕೊಂಬಿಡಿ. ಮತ್ತು ಅದೇ ತವಕ್ಕೆ 2-3 ಚಮಚ ಎಣ್ಣೆ ಹಾಕಿ ಬದನೆಕಾಯಿನ ಅದರಲ್ಲಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಈ ಥರ ಆವಾಗವಾಗ ತಿರುಗಿಸಾಕೊಂಡು ಫ್ರೈ ಮಾಡ್ಕೋಬೇಕು. ಈ ಥರ ಮುಚ್ಚಿ ಬೇಯಿಸೋದ್ರಿಂದ ಬೇಗ ಬೇಯುತ್ತೆ ಮತ್ತು ಆಯಿಲೆಲ್ಲ ಸಿಡಿದು ಸುತ್ತ ಕಿಚನ್ ಕೌಂಟರ್ ಗಲೀಜಾಗೋದು ಕೂಡ ತಪ್ಪುತ್ತೆ. ನಂತರ ಮಿಕ್ಸಿ ಜಾರ್ಗೆ ಅಗಸೆ ಬೀಜ, ಬೆಳ್ಳುಳ್ಳಿ, ಕರಿಬೇವು, ಜೀರಿಗೆ, ಉಪ್ಪು, ಖಾರದ ಪುಡಿ ಹಾಕಿ ಅಗಸೆ ಚಟ್ನಿ ಪುಡಿ ರೆಡಿ ಮಾಡ್ಕೋಬೇಕು. ಆಲ್ರೆಡಿ ಚಟ್ನಿ ಪುಡಿ ಮನೇಲಿದ್ದರೆ ಮಾಡೋದು ಇನ್ನೂ ಸಿಂಪಲ್ಲು, ಬೇಗ ಆಗಿಬಿಡುತ್ತೆ. ಈಗ ಬದನೆಕಾಯಿನ ಈ ಥರ ಕೈಯಲ್ಲೇ ಚೆನ್ನಾಗಿ ಕಿವುಚ್ಕೋಬೇಕು. ಅದಿಷ್ಟ ಇಲ್ಲ ಅಂದರೆ ಮ್ಯಾಶ್ ಮಾಡ್ಕೊಳ್ಳಿ, ಕೈಯಲ್ಲಿ ಮಾಡಿದ್ರೇ ರುಚಿಯಾಗಿರುತ್ತೆ. ನಂತರ ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಮಾಡಿಟ್ಕೊಂಡಿರೋ ಚಟ್ನಿ ಪುಡಿ ಧಾರಾಳವಾಗಿ ಎಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದನ್ನು ಈ ಥರ ಮಿಕ್ಸ್ ಮಾಡಿದ ತಕ್ಷಣವೇ ತಿಂದು ಖಾಲಿ ಮಾಡಿಬಿಟ್ರೆ ಒಳ್ಳೆಯದು.